ಕಂಪ್ಲೀಟ್ ಆಯಿತು. ಚಾಯ್ಸ್ ಮಾಡ್ತೀನಿ ಸ್ವಲ್ಪ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕವಿ ಸಂತು ಯೂಟ್ಯೂಬ್ ಚಾನಲ್. ಪರಿಹಾರ ನನ್ನಯ ನಾಳೆ ನಿನ್ನಯ ಪಾಲೆ, ನನ್ನ ಬದುಕೆ ನಿನ್ನದು ಗೆಳತಿ, ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪೂರ. ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬೇಸನ್ ಲಡ್ಡು ರೆಸಿಪಿ. ಲಡ್ಡುನ ನೀವು ಆರಾಮಾಗಿ 15 days ವರೆಗೂ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಲಡ್ಡು ಅಂತೂ ತುಂಬಾನೇ ಸಾಫ್ಟ್ ಆಗಿರುತ್ತೆ. ರೆಸಿಪಿ ನೋಡ್ಕೊಂಡು ಬನ್ನಿ, ಮತ್ತೆ ಮಾತಾಡೋಣ. ಬೇಸನ್ ಮಾಡ್ಲಿಕ್ಕೆ ನಾನು ಇಲ್ಲಿ ನಾನ್ ಸ್ಟಿಕ್ ತವಾ ತಗೋತಿದ್ದೀನಿ. ನೀವು ನಾನ್ ಸ್ಟಿಕ್ ಇದ್ರೆ ತಗೋಬಹುದು, ಅಥವಾ ನಿಮ್ಮ ಹತ್ರ ಯಾವ್ದಿದೆಯೋ ಅದನ್ನೇ ತಗೋಬಹುದು. ನಾನ್ ಸ್ಟಿಕ್ ಆದ್ರೆ ಸ್ವಲ್ಪ ತಳ ಹಿಡಿಯಲ್ಲ ಅಂದ್ಬಿಟ್ಟು ನಾನು ನಾನ್ ಚಾಯ್ಸ್ ಮಾಡ್ತೀನಿ. ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆನೇ ತಗೊಳ್ಳಿ, ಯಾಕಂದ್ರೆ ಹಿಟ್ಟು ಬೇಗ ಸೀದೋಗ್ಬಾರ್ದು ಅಂದ್ಬಿಟ್ಟು. ನಾನು ಈ ಗ್ಲಾಸಿಂದ 2 ಗ್ಲಾಸ್ ಅಷ್ಟು ಹಿಟ್ಟನ್ನ ತಗೋತಿದ್ದೀನಿ. ಬೇಸನ್ ಅಥವಾ ಹಸಿ ಹಿಟ್ಟು. ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು 10 to 20 minutes ವರೆಗೂ ಫ್ರೈ ಮಾಡಬೇಕಾಗತ್ತೆ. ಒಂದು ಸ್ವಲ್ಪನೂ ಕೈ ಬಿಡದೆ ಇರೋ ತರ ಇದನ್ನ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಹಿಟ್ಟು ಬೇಗ ಸೀದೋಗ್ಬಿಡುತ್ತೆ. ನೋಡ್ತಿದ್ದೀರಲ್ಲ, ಫೈನಲಿ 20 minutes ಆಯ್ತು. ಇದು ಆಲ್ರೆಡಿ ಸ್ವಲ್ಪ ಘಮ ಬರೋಕ್ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಫ್ರೈ ಮಾಡೋ ಸ್ಟೇಜಲ್ಲೇನೆ. ನಂದು ಒಂದು 20 to 25 minutes ಫ್ರೈ ಮಾಡ್ಕೊಂಡ್ರೆ ಮುಗೀತು. ಇದನ್ನ ಫೈನಲಿ ಹಿಟ್ಟು ಫ್ರೈ ಆಯ್ತು. ಅಂಡ್ ಇದಕ್ಕೆ ಇವಾಗ ತುಪ್ಪನ ಯೂಸ್ ಮಾಡಬೇಕಾಗುತ್ತೆ. ಹಿಟ್ಟನ್ನ ಹಾಕಿದ್ವಲ್ಲ, ಆ ಕಪ್ಪಿನ 1.5 ಕಪ್ ಅಷ್ಟು ತುಪ್ಪನ ಆ್ಯಡ್ ಮಾಡಬೇಕಾಗುತ್ತೆ. ಆದರೆ ಅಷ್ಟು ಒಂದೇ ಸರಿಗೆ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಕ್ವಾಂಟಿಟಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನು ಡಾಲ್ಡಾಯಿಂದ ಮಾಡ್ತಿರೋದು. ನಿಮಗೆ ಮನೆ ತುಪ್ಪದಿಂದ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ. ನನಗೆ ಕ್ವಾಂಟಿಟಿ ಗೊತ್ತಾಗೋದ್ರಿಂದ ನಾನು ಡೈರೆಕ್ಟ್ ಹಾಕೋತಿದ್ದೀನಿ. ಸ್ವಲ್ಪನೇ ಈ ಥರ ಗೀನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ. 1 ಅವರಲ್ಲಿ ರೆಡಿ ಆಗುತ್ತೆ. ಬಟ್ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ನೀವು ಬೆಳಗ್ಗೆ ಏನಾದರೂ ಇದನ್ನು ಫ್ರೈ ಮಾಡಿ ಇಟ್ಟು ಹೋದರೆ ಸಾಯಂಕಾಲ ಬಂದು ಲಡ್ಡುನ ರೆಡಿ ಮಾಡ್ಕೋಬೋದು. ಇವಾಗ ಪೂರ್ತಿ ಮೆಲ್ಟ್ ಆಗಿದೆ ಗೀ. ಇವಾಗ ಇನ್ನೂ ಸ್ವಲ್ಪ ಗೀನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. 1.5 ಕಪ್ ಅಷ್ಟು ಗೀನ ತಗೊಂಡ್ಬಿಟ್ಟು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಹೋಗಿ. ಒಟ್ಟಿಗೆ ಹಾಕಿದ್ರೆ ಮೆತ್ತಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ. ನೀವು ಬೇಕು ಅಂದರೆ ಯೆಲ್ಲೋ ಫುಡ್ ಕಲರ್ನು ಕೂಡ ಆ್ಯಡ್ ಮಾಡ್ಬೋದು. ನಾನು ಫುಡ್ ಕಲರ್ನ ಯೂಸ್ ಮಾಡ್ತಾ ಇಲ್ಲ. ಫೈನಲ್ ಆಗಿ ಇದು ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಇವಾಗ ಇದು ನಿಮಗೆ ತುಂಬಾ ಸಾಫ್ಟ್ ಅನ್ಸಿದ್ರು ಕೂಡ ಮುಂದೆ ಶುಗರ್ ಹಾಕಿದ್ಮೇಲೆ ಇದು ಗಟ್ಟಿಯಾಗುತ್ತೆ. ಬೇಸನ್ದು ಹಸಿ ಸ್ಮೆಲ್ ಆಲ್ರೆಡಿ ನಾವು ಹಿಟ್ಟು ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಹೊತ್ತೇನು ಫ್ರೈ ಮಾಡುವ ಅವಶ್ಯಕತೆ ಇಲ್ಲ. ಆಲ್ರೆಡಿ ಇದು ಸ್ಮೆಲ್ ಚೇಂಜ್ ಆಗುತ್ತೆ. ಆವಾಗ ನೀವು ಆಫ್ ಮಾಡಿದ್ರೆ ಸಾಕು. ನೀವು ತುಪ್ಪನ ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ಹಾಕೋಬೇಕಾಗತ್ತೆ. ಒಂದೇ ಸರಿಗೆ ಅಷ್ಟು ತುಪ್ಪನೂ ಹಾಕೊಳ್ಳೋಕೆ ಹೋಗಬೇಡಿ, ಮತ್ತೆ ಹಿಟ್ಟು ಕೂಡ ಗಂಟಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪನೇ ಹಾಕೊಂಡು ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ.
ಇದು ಇವಾಗ ಫೈನಲ್ ಆಗಿ ಮುಗ್ದಿದೆ. ಇದನ್ನ ಕಂಪ್ಲೀಟ್ ಆಗಿ ಕೂಲ್ ಆಗೋಕ್ ಬಿಟ್ಬಿಡಿ. ನಾನು 2 ಕಪ್ ಹಿಟ್ಟನ್ನ ತಗೊಂಡಿದ್ದೆ, ಹಂಗಾಗಿ 1 ಕಪ್ 1/4 ಸಾರಿ ಕಾಣಿಸ್ತಿಲ್ಲ ಅದು. 2 ಏಲಕ್ಕಿನ ಹಾಕೋತಿದ್ದೀನಿ. ಇದನ್ನ ಫೈನ್ ಆಗಿ ಗ್ರೈಂಡ್ ಮಾಡ್ಬೇಕಾಗುತ್ತೆ. ಇದು ಇವಾಗ ಫೈನಲ್ ಆಗಿ ಆಗಿದೆ. ತುಂಬಾನೇ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಡಿ. ನೆಕ್ಸ್ಟ್ ಇದು ಅಂತೂ ಕಂಪ್ಲೀಟ್ ಆಯ್ತು. ಬೇಸನ್ ತಣ್ಣಗಾದ್ಮೇಲೆ ಕಂಟಿನ್ಯೂ ಮಾಡೋಣ. ಇದು ತಣ್ಣಗಾಗಿದೆ, ನೀವು ನೋಡ್ಬೋದು. ನಾವು ಗ್ಯಾಸ್ ಆಫ್ ಮಾಡಿದಾಗ ಎಷ್ಟೊಂದು ಸಾಫ್ಟ್ ಆಗಿತ್ತು ಆ್ಯಂಡ್ ಇವಾಗ ಇಷ್ಟೊಂದು ಗಟ್ಟಿಯಾಗಿದೆ. ಇದನ್ನ ಒಂದ್ಸರಿ ಕೈಯಿಂದ ಕ್ರಶ್ ಮಾಡ್ಕೊಳ್ಳಿ. ಇದೆಲ್ಲ ಸಾಫ್ಟ್ ಆಗಬೇಕು. ಇದಕ್ಕೆ ಇವಾಗ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಫೈನಲ್ ಆಗಿ ಇದು ಈ ಥರ ಆಗಬೇಕು, ನೋಡ್ತಿರ್ಬೋದು. ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ನೀಟಾಗಿ ನಾದ್ಕೊಂಡು ಲಡ್ಡುನ ಕಟ್ಟಬೇಕಾಗುತ್ತೆ. ನೋಡ್ಕೊಂಬಂದ್ರಲ್ಲ, ಎಷ್ಟೊಂದು ಈಸಿಯಾಗಿ ಮನೇಲಿ ನೀವು ಬೇಸನ್ ಲಡ್ಡುನ ಮಾಡ್ಕೋಬಹುದು. ಸ್ವಲ್ಪ ಫ್ರೈ ಮಾಡೋದು ಟೈಮಿಂಗ್ ಸ್ವಲ್ಪ ಜಾಸ್ತಿ ಅನಿಸಿದ್ರು ಕೂಡ ಲಡ್ಡು ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಸಾಫ್ಟ್ ಆಗಿ ಕೂಡ ಇರುತ್ತೆ. ನೀವು ಆರಾಮಾಗಿ 15 days ವರ್ಗು ಸ್ಟೋರ್ ಮಾಡಿ ಇಡ್ಬೋದು. ಇದೇ ತರ ಕುಕಿಂಗ್ ವಿಡಿಯೋಸ್ ಅಂಡ್ ಡೈಲಿ ಲಾಗ್ಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.